ಮೂಡಿಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ 2 ದಿನಗಳ ಕೃಷಿ ಮತ್ತು ತೋಟಗಾರಿಕೆ ಮೇಳ 2025 ಇಂದು ಮುಕ್ತಾಯಗೊಂಡಿತು. ಸಾಕುಪ್ರಾಣಿ, ವಿವಿಧ ಸಸ್ಯಗಳ ಪ್ರದರ್ಶನ, ಹಲವು ರೀತಿಯ ಕೃಷಿ ಬೀಜಗಳು, ಕೃಷಿ ಬಳಕೆಯ ಯಂತ್ರೋಪಕರಣಗಳು, ಕೃಷಿಗೆ ನೀರು ಸಿಂಪಡಣೆ, ವಿವಿಧ ರೀತಿಯ ಭತ್ತದ ತಳಿಗಳು, ತ್ಯಾಜ್ಯ ನಿರ್ವಹಣೆ, ಹಣ್ಣು ಮತ್ತು ತರಕಾರಿ ಬೆಳೆಯುವುದು ಸೇರಿದಂತೆ ಮೇಳದಲ್ಲಿ 150ಕ್ಕೂ ಹೆಚ್ಚು ಮಳಿಗೆಗಳ ಮೂಲಕ ಮಾಹಿತಿ ಹಾಗೂ ಮಾರಾಟ ಏರ್ಪಡಿಸಲಾಗಿತ್ತು. ದೂರದರ್ಶನದೊಂದಿಗೆ ಮೂಡಿಗೆರೆ ನಿವಾಸಿ ವೆಂಕಟೇಶ್ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಡಿ ಸಹಾಯಧನ ಪಡೆದು ವಿವಿಧ ಯಂತ್ರೋಪಕರಣಗಳನ್ನು ಖರೀದಿಸಿದ್ದು, ಅವುಗಳಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗುತ್ತಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಸಹಾಯಧನದ ಸದುಪಯೋಗ ಪಡೆದುಕೊಳ್ಳಬೇಕು, ಕೃಷಿಗೆ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ಈಗ ಎತ್ತುಗಳು ಕೊರತೆನೂ ಇದೆ, ದನಗಳು ಯಾರು ಸಾಕ್ತಾ ಇಲ್ಲ. ಆಗದ್ರಿಂದ ಯಾವುದು ಎತ್ತಿನಲ್ಲಿ ಬೇಷ ಮಾಡ್ತಿದ್ದು ಎಲ್ಲ ನಾವು ಈ ಮಿಷನರಿದಲ್ಲಿ ಮಾಡಬಹುದು ಸರ್. ಮೆಕ್ಕೆಜೋಳದಲ್ಲಿ ನೇಗ್ಲು ಹೊಡಿಬಹುದು, ಕುಂಟೆ ಹೊಡಿಬಹುದು, ಗೊಬ್ಬರ ಹಾಕಬಹುದು. ಆ ತರ ಮಿಷನರಿಗಳು ಸರ್ ನಮ್ಮ ಹತ್ರ ಇದೆ. ರೈತ ಮಹಿಳೆ ಸುಶೀಲಾ, ಮೇಳದಲ್ಲಿ ಗಿಡಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದ್ದು, ಮೇಳದಲ್ಲಿ ಕೃಷಿಗೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳ ಮಾಹಿತಿ ಪಡೆಯಬಹುದು ಎಂದರು. ಎಲ್ಲರೂ ಈ ಕೃಷಿ ಮೇಳಕ್ಕೆ ಬಂದು ಸದುಪಯೋಗ ಪಡ್ಕೊಂಡಿದ್ದಾರೆ. ನಿನ್ನೆ ಅಂತೂ ತುಂಬಾ ಜನ ಇದ್ರು. ಆದರೆ ಈ ಖುಷಿ ಆಗ್ತಿದೆ. ಪ್ರತಿಯೊಂದು ಇದೆ, ಬಟ್ಟೆಗಳ ಸ್ಟಾಲ್ ಇರ್ಬೋದು, ಜ್ಯೂಸ್ಗಳ ಸ್ಟಾಲ್ ಇರ್ಬೋದು, ಗಿಡಗಳಿರ್ಬೋದು, ವಿವಿಧ ಬೀಜಗಳಿರ್ಬೋದು, ಎಲ್ಲ ನಮಗೆ ರೈತರಿಗೆ ಏನು ಸಂಬಂಧಪಟ್ಟಿದೆ ಅದೆಲ್ಲ ಇದೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕ ಡಾ ಎಟಿ ಕೃಷ್ಣಮೂರ್ತಿ, ರೈತರಿಗೆ ಅನುಕೂಲವಾಗುವ ಕೃಷಿ ಸಂಬಂಧಿತ ಮಾಹಿತಿಯನ್ನು ಮೇಳದಲ್ಲಿ ಅನಾವರಣಗೊಳಿಸಲಾಗಿದೆ. ಅಗತ್ಯ ವಸ್ತುಗಳ ಮಾರಾಟ ಸಹ ಏರ್ಪಡಿಸಲಾಗಿದೆ ಎಂದರು. ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಆಮೇಲೆ ಆರ್ನಮೆಂಟಲ್ ಫಿಶ್, ಅಕ್ವೇರಿಯಂನಲ್ಲಿ ಫಿಶ್ ಹೆಂಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇಟ್ಟಿದ್ದೀವಿ. ಇದು ಎಲ್ಲ ರೈತ ಬಾಂಧವರು ಇದನ್ನ ಯಶಸ್ವಿಯಾಗಿ ಬಂದಿದ್ದಾರೆ. ನಿನ್ನೆ ಆಲ್ಮೋಸ್ಟ್ ನಮಗೆ 8,000 ರೈತ ಬಾಂಧವರು, ಸ್ಕೂಲ್ ಮಕ್ಕಳು ಮತ್ತೆಲ್ಲ ಭಾಗವಹಿಸಿದ ಸದುಪಯೋಗ ಪಡ್ಕೊಂಡಿದ್ದಾರೆ.